ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮುಂದೆ ಇವತ್ತು ತುಂಬಾನೇ ಮುಖ್ಯವಾದ ಅಪ್ಡೇಟ್ ಇದೆ. ಇವತ್ತಿನ ಚಿನ್ನದ ಬೆಲೆ ಏನಾಗಿದೆಯಾ, ಕಡಿಮೆಯಾಗುತ್ತಿದೆಯಾ, ಏರಿಕೆ ಆಗಿದೆಯಾ, ಈಗ ಖರೀದಿ ಮಾಡಿದಲ್ಲಿ ಎಷ್ಟು ಸರಿ ಅಥವಾ ಕಾದು ನೋಡಬೇಕಾ, ಇವೆಲ್ಲ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನ ಮರೆಯಬೇಡಿ. ಹಾಗೆ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ನಿಮಗೆ ತಿಳಿಸಲಿದ್ದೇನೆ. ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದ್ದಲ್ಲಿ ಸೇಫ್ ಕಾನೂನು ಪ್ರಕಾರ ಎಂಬುದನ್ನು ತಿಳಿಸಿದ್ದೇನೆ. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ನೋಡೋಣ. ಇದರ ಜೊತೆಗೆ ಇವತ್ತಿನ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋಗೆ ಲೈಕ್ ಮಾಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗುತ್ತಿದೆ, ಚಿನ್ನದ ಮೇಲೆ ಪ್ರಭಾವ ಪ್ರತಿದಿನ ಬೀಳುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಡಾಲರ್ನ ಬೆಲೆ, ಯುದ್ಧದ ಪರಿಣಾಮ ನೇರವಾಗಿ ಚಿನ್ನದ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಮುಖ್ಯವಾದ ವಿಷಯ ನಿಮಗೂ ಕೂಡ ಗೊತ್ತಿರಲಿ. ನೀವು ಕೂಡ ಚಿನ್ನವನ್ನ ತೆಗೆದುಕೊಳ್ಳುತ್ತಿದ್ದೀರಾ, ಸ್ವಲ್ಪವಾಗಿ ಖರೀದಿ ಮಾಡಿ. ಒನ್ ಟೈಮ್ ಆಲ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇದ್ದಿದ್ದು ಎಲ್ಲ ಹಣವನ್ನ ಚಿನ್ನದ ಮೇಲೆ ಹಾಕಬೇಡಿ. ಬೆಲೆ ಕಡಿಮೆಯಾದಾಗ ನೀವು ಖರೀದಿಯನ್ನ ಮಾಡಿದರೆ ಒಳ್ಳೆಯದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮದುವೆ ಅಥವಾ ಏನಾದರೂ ಮುಖ್ಯವಾಗಿ ಬಳಕೆ ಮಾಡಲು ಚಿನ್ನ ಬೇಕಿದ್ದಲ್ಲಿ, ತುರ್ತು ಪರಿಸ್ಥಿತಿ ಇದ್ದಲ್ಲಿ ಮಾತ್ರ ಖರೀದಿಯನ್ನ ಮಾಡಿ. ಇಲ್ಲದಿದ್ದಲ್ಲಿ ಮತ್ತೆ 1 ವಾರ ಅಥವಾ 2 ವಾರ ಕಾದು ನೋಡಬೇಕಾಗುತ್ತದೆ. ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಮತ್ತು ಇರುತ್ತದೆ. ಹೌದು, ಯಾವಾಗ ಇಳಿಕೆ ಆಗುತ್ತದೆ ಆವಾಗ ಮಾತ್ರ ಖರೀದಿಯನ್ನ ಮಾಡಿ. ತುರ್ತು ಪರಿಸ್ಥಿತಿ ಇದ್ದಲ್ಲಿ ಮಾತ್ರ ನೀವು ಖರೀದಿಯನ್ನ ಮಾಡಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಎಲ್ಲ ಹಣವನ್ನು ಕೂಡ ಚಿನ್ನದಲ್ಲಿ ಹಾಕಬೇಡಿ. ಕೇವಲ ಹಣವಿದ್ದಾಗ, ಆದಾಯ ಬಂದಾಗ ಆ ಆದಾಯದಲ್ಲಿ 20 ರಿಂದ 30% ನಷ್ಟು ಮಾತ್ರ ಹೂಡಿಕೆಯನ್ನ ಮಾಡಬೇಕು. ಹೂಡಿಕೆಯನ್ನ ಮಾಡುವಾಗ ಚಿನ್ನದ ರೇಟ್ ಇಳಿಕೆಯಾಗಿರಬೇಕು. ಹಾಗೆ ಬಿಲ್ ಇಲ್ಲದೆ ಯಾವುದೇ ರೀತಿಯ ಚಿನ್ನವನ್ನ ಖರೀದಿ ಮಾಡಬೇಡಿ. ಅದು 22 ಕ್ಯಾರೆಟ್ ಆಗಿರಬಹುದು, 18 ಕ್ಯಾರೆಟ್ ಆಗಿರಬಹುದು ಅಥವಾ 24 ಪ್ಯೂರ್ ಗಟ್ಟಿ ಚಿನ್ನವಾಗಿರಬೇಕು. ಈ ಎಲ್ಲ ಚಿನ್ನವನ್ನ ಖರೀದಿಯನ್ನ ಮಾಡುವಾಗ ಬಿಲ್ ಕಡ್ಡಾಯವಾಗಿ ತೆಗೆದುಕೊಂಡು ಇಟ್ಟುಕೊಂಡಿರಿ. ಇದರ ಜೊತೆಗೆ ಹಾಲ್ ಮಾರ್ಕ್ ಇದ್ದ ಚಿನ್ನವನ್ನ ಮಾತ್ರ ಖರೀದಿಯನ್ನ ಮಾಡಿ. ಹಾಲ್ ಮಾರ್ಕ್ ಇರದೆ ಚಿನ್ನವನ್ನ ಖರೀದಿಯನ್ನ ಮಾಡಲು ಮುಂದಾಗಬೇಡಿ. ಸ್ನೇಹಿತರೆ, ಇದು ತುಂಬಾನೇ ಮುಖ್ಯವಾಗಿರುತ್ತದೆ. ಹಾಗೆ ನೀವೆಲ್ಲರೂ ಕೂಡ ಇವತ್ತು ಕಾಯುತ್ತಿದ್ದೀರಾ, ಇವತ್ತಿನ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏನಾಗಿದೆ ಎಂಬುದನ್ನ. ನಿನ್ನೆಗೆ ಕಂಪೇರ್ ಅನ್ನ ಮಾಡಿದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ ಚಿನ್ನದ ಒಂದು ಬೆಲೆಯಲ್ಲಿ. ನಿನ್ನೆ ಇಳಿಕೆ ಆಗಿತ್ತು ಸ್ನೇಹಿತರೆ, ಇವತ್ತು ಮತ್ತೆ ಏರಿಕೆಯಲ್ಲಿ ಕಾಣುತ್ತಿದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಅಂತ ಹೇಳಬಹುದು. ಹಾಗಾದ್ರೆ ಬನ್ನಿ, ಇವತ್ತಿನ ಒಂದು 24 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಎಂಬುದನ್ನ ಸ್ಕ್ರೀನ್ ಮೇಲೆ ನಿಮಗೆ ತಿಳಿಸಲಿದ್ದೇವೆ. ಅದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನದ ವಿಡಿಯೋಗಳನ್ನ ನೋಡಲು ನಿಮಗೆ ಅನುಕೂಲವಾಗುತ್ತದೆ. ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡುವುದಾದರೆ 1 ಗ್ರಾಮ್ಗೆ 15,300 ರೂಪಾಯಿ ಇದೆ. ನಿನ್ನೆ 15,448 ರೂಪಾಯಿ ಇತ್ತು. ಇವತ್ತು ಏರಿಕೆ ಆಗಿದೆ. 8 ಗ್ರಾಮ್ಗೆ 1,22,400 ರೂಪಾಯಿ ಇತ್ತು. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲಿ 1,200 ರೂಪಾಯಿನಷ್ಟು ಏರಿಕೆಯಾಗಿದೆ. 10 ಗ್ರಾಮ್ 24 ಪ್ಯೂರ್ ಗಟ್ಟಿ ಚಿನ್ನ ನೋಡಿ 1,53,000ಕ್ಕೆ ಬಂದು ನಿಂತಿದೆ. ಒಂದೇ ವಾರದಲ್ಲಿ 1,49,000ರಿಂದ ಏರಿಳಿತ ಈಗ 1,53,000 ರೂಪಾಯಿಗೆ ಬಂದು ನಿಂತಿದೆ. ಒಂದು ದಿನ ಏರಿಕೆ ಆದಲ್ಲಿ ಒಂದು ದಿನ ಕಡಿಮೆಯಾಗಿತ್ತು. ಕಡಿಮೆಯಾದಾಗ ಖರೀದಿಯನ್ನ ಮಾಡಿದವರಿಗೆ 4,000 ರೂಪಾಯಿ ಪ್ರಾಫಿಟ್. ಇವತ್ತು ಖರೀದಿ ಮಾಡಿದವರಿಗೆ ಸ್ವಲ್ಪ ಲಾಸ್ ಆಗಬಹುದು ಎಂದು ಹೇಳಬಹುದು. ಯಾಕಂದರೆ ಇವತ್ತಿನ ಒಂದು ಚಿನ್ನದ ಬೆಲೆಯಲ್ಲಿ 1,520 ರೂಪಾಯಿನಿಂದ 2,000 ರೂಪಾಯಿ ತನಕ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಹೀಗಾಗಿ ಚಿನ್ನವನ್ನ ಖರೀದಿಯನ್ನ ಮಾಡುವಾಗ ಕಡಿಮೆ ಇದ್ದಾಗ ಖರೀದಿಯನ್ನ ಮಾಡಿ. ಮತ್ತೆ ಮುಂದಿನ ದಿನದಲ್ಲಿ ಏರಿಕೆಯೂ ಕೂಡ ಆಗುತ್ತಲೇ ಇರುತ್ತದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನೋಡೋಣ. 1 ಗ್ರಾಮ್ಗೆ 14,025 ರೂಪಾಯಿ ಇದೆ. 8 ಗ್ರಾಮ್ಗೆ 1,12,200 ರೂಪಾಯಿ. 10 ಗ್ರಾಮ್ಗೆ 1,40,250 ರೂಪಾಯಿ ಇದೆ. ಇಲ್ಲೂ ಕೂಡ 1,000ದಿಂದ 1,400 ರೂಪಾಯಿನಷ್ಟು ಏರಿಕೆ ಕಂಡು ಬಂದಿದೆ ಮಾರ್ಕೆಟ್ ಓಪನ್ ಆದಂತೆ ಅಂತ ಹೇಳಬಹುದು. 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. ಹಾಗಾದ್ರೆ ಬನ್ನಿ, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏನಾಗಿದೆ, 1 ಗ್ರಾಮ್ಗೆ ಎಷ್ಟಿದೆ ಎಂಬ ಮಾಹಿತಿಯನ್ನ ನೋಡೋಣ. ಚಿನ್ನದ ಬೆಲೆ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಯಾಕಂದರೆ ಈ ಹೂಡಿಕೆದಾರರು ಯಾವಾಗ ಎಲ್ಲಿ ಚಾಣಾಕ್ಯತನದಿಂದ ಹೂಡಿಕೆಯನ್ನ ಮಾಡುತ್ತಿದ್ದಾರೆ ಎಂಬುದು
ತಿಳಿಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ನೀವು ಕೂಡ ಹೂಡಿಕೆಯನ್ನ ಮಾಡುವಾಗ ನಿಮ್ಮ ಒಂದೊಂದು ರೂಪಾಯಿ ಕೂಡ ಗಮನದಲ್ಲಿ ಇಟ್ಟುಕೊಂಡು ಹೂಡಿಕೆಯನ್ನ ಮಾಡಬೇಕು. ಲಾಸ್ ಆಗದಂತೆ ಹೂಡಿಕೆಯನ್ನ ಮಾಡಬೇಕು. ಇದೇ ನಮ್ಮ ಇಚ್ಛೆ ಆಗಿದೆ. ಹೀಗಾಗಿ ನಿಮಗೋಸ್ಕರ ನಾವು ಪ್ರತಿದಿನದ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ತಿಳಿಸಲಿದ್ದೇವೆ. 1 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ಬೆಲೆ 11,475 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 91,800 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,14,750 ರೂಪಾಯಿ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದು. ಇವತ್ತು ಮಾರ್ಕೆಟ್ ಓಪನ್ ಆದಂತೆ ಇದರಲ್ಲೂ ಕೂಡ 1,000ದಿಂದ 1,200 ರೂಪಾಯಿನಷ್ಟು ಏರಿಕೆ ಆಗಿದೆ. ಹಾಗೆ ಸಿಲ್ವರ್ ಬೆಲೆಯನ್ನ ಕೂಡ ನೋಡೋಣ ಬನ್ನಿ. ಸಿಲ್ವರ್ ಕೇವಲ ಆಭರಣವಾಗಿ ಬಳಸುತ್ತಿಲ್ಲ ಸ್ನೇಹಿತರೆ. ಇತ್ತೀಚಿನ ದಿನದಲ್ಲಿ ಸಿಲ್ವರ್ ಅನ್ನ ಗಟ್ಟಿಯಾಗಿ ಖರೀದಿಯನ್ನ ಮಾಡಿಕೊಂಡು ಹೂಡಿಕೆದಾರರು ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಇದರ ಜೊತೆಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಸ್ಪೇರ್ ಪಾರ್ಟ್ ಆಗಿ ಸಿಲ್ವರ್ ಅನ್ನ ಕೂಡ ಬಳಕೆಯನ್ನ ಮಾಡುತ್ತಾರೆ. ಹೌದು, ಎಲ್ಲ ಇಂಡಸ್ಟ್ರಿಗಳಲ್ಲಿ ಸಿಲ್ವರ್ ಒಂದು ಲೋಹವಾಗಿ ಪ್ರಮುಖವಾಗಿ ಕೆಲಸ ಮಾಡುತ್ತದೆ. ಹೀಗಾಗಿ ಇವತ್ತಿನ ದಿನಗಳಲ್ಲಿ ಸಿಲ್ವರ್ಗೂ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಬಂದಿದೆ ಅಂತ ಹೇಳಬಹುದು. ಈಗ 1 ಗ್ರಾಮ್ಗೆ 260 ರೂಪಾಯಿ ಆಗಿದೆ ನೋಡಿ. 240 ರೂಪಾಯಿ 230 ರೂಪಾಯಿ ಇತ್ತು ಒಂದು ವಾರದ ಹಿಂದೆ, 2 ವಾರದ ಹಿಂದೆ. ಈಗ ನೋಡಿ 260 ರೂಪಾಯಿ ಆಗಿದೆ. ಮತ್ತೆ 1 ಕೆಜಿಯ ಬೆಳ್ಳಿಯ ದರ 2,60,000 ರೂಪಾಯಿಗೆ ಬಂದು ತಲುಪಿದೆ. 2,20,000 ಇತ್ತು. ಎಲ್ಲರೂ ಕೂಡ 2,60,000-70,000 ಇದ್ದಾಗ ಖರೀದಿ ಮಾಡಿದವರು ಲಾಸ್ ಆಗುತ್ತದೆ ಎಂದು ತಿಳಿದಿದ್ದರು. ಈಗ ಮತ್ತೆ ಎವರೇಜಿಂಗ್ ನಲ್ಲಿ ಬಂದು 2,60,000ಕ್ಕೆ ತಲುಪಿದೆ 1 ಕೆಜಿಯ ಬೆಳ್ಳಿಯ ಒಂದು ಬೆಲೆಯಲ್ಲಿ. ಯಾವಾಗ ಕಡಿಮೆಯಾಗಿತ್ತು ಆವಾಗ ಖರೀದಿ ಮಾಡಿದವರಿಗೆ ಒಂದು ಚಾನ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. 1,20,000 1,30,000 ಇದ್ದಾಗ ಚಿನ್ನವನ್ನ ಖರೀದಿ ಮಾಡಿದವರಿಗೆ ಒಂದು ಚಾನ್ಸೇ ಸಿಕ್ಕಿತ್ತು. ಹೌದು, ಈಗ ಚಿನ್ನದ ಬೆಲೆ 1,53,000 ತಲುಪಿದೆ. ಹಾಗೆ ಬೆಳ್ಳಿಯ ಬೆಲೆ 2,60,000ಕ್ಕೆ ತಲುಪಿದೆ. ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಗೆ ನಾವು ರಿಪ್ಲೈ ಅನ್ನ ಕೂಡ ಕೊಡಲಿದ್ದೇವೆ. ಇದರ ಜೊತೆಗೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಚಿನ್ನದ ಬಗ್ಗೆ ನೋಡೋಣ ಬನ್ನಿ. ನಿನ್ನೆಯ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದ್ದಲ್ಲಿ ಕಾನೂನು ಪ್ರಕಾರ ಸೇಫ್ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಚಿನ್ನ ಯಾಕೆ ಇಷ್ಟು ದುಬಾರಿ ಅಂತ ನೀವು ಯೋಚನೆ ಮಾಡುತ್ತಿದ್ದೀರಾ? ಇದು ಒಂದು ಲೋಹ, ಯಾವುದೇ ರೀತಿ ಬಣ್ಣವನ್ನ ಬದಲಾವಣೆಯನ್ನ ಮಾಡುವುದಿಲ್ಲ. ಹೀಗಾಗಿ ಇದಕ್ಕೆ ಬೆಲೆ ಇದೆ ಅಂತ ನೀವು ತಿಳಿದಿದ್ದೀರಾ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದಲ್ಲಿ, ಈ ಜಗತ್ತಿನ ಎಲ್ಲಾ ಚಿನ್ನವನ್ನ ಒಂದು ಕಡೆ ನಾವು ಸಂಗ್ರಹ ಮಾಡಿ ಇಟ್ಟರೂ ಕೂಡ ಒಂದು ದೊಡ್ಡ ಕಟ್ಟಡವನ್ನ ಕಟ್ಟಲು ಆಗುವುದಿಲ್ಲ ಸ್ನೇಹಿತರೆ. ಹೀಗಾಗಿ ಇಂತಹ ಒಂದು ಅಪರೂಪದ ಒಂದು ಲೋಹವಾಗಿದೆ ಚಿನ್ನ. ಇದಕ್ಕಾಗಿ ಚಿನ್ನದ ಬೆಲೆ ಅಷ್ಟು ಮಹತ್ವದಲ್ಲಿ ಇದೆ, ಅಷ್ಟು ಏರಿಕೆ ಆಗುತ್ತಲೇ ಇದೆ. ಎಲ್ಲವನ್ನ ನೀವು ಯಾವ ಜಗತ್ತಿನಲ್ಲಿ ಯಾವ ಯಾವ ದೇಶಗಳು ಎಷ್ಟೆಷ್ಟು ಚಿನ್ನ ಹೊಂದಿದೆ ಅದೆಲ್ಲವೂ ಕೂಡ ಸಂಗ್ರಹಣೆ ಮಾಡಿದರೂ ಕೂಡ ಒಂದು ದೊಡ್ಡವಾದ ಕಟ್ಟಡ ಅಂದ್ರೆ ಅಂತಸ್ತಿನ ಮೇಲೆ ಅಂತಸ್ತಿನ ಒಂದು ಮನೆಯನ್ನ ಕಟ್ಟಲು ಸಾಧ್ಯವೇ ಆಗುವುದಿಲ್ಲ. ಹೀಗಾಗಿ ಚಿನ್ನ ಅಂತಹ ಒಂದು ದೊಡ್ಡ ಅಪರೂಪದ ಲೋಹವಾಗಿದೆ. ಹೀಗಾಗಿ ಈ ಒಂದು ಅಪರೂಪದ ಲೋಹ ಇದ್ದ ಕಾರಣ ಬೆಲೆ ಯಾವಾಗಲೂ ಕೂಡ ಹೆಚ್ಚುತ್ತಾನೆ ಇರುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ ಸ್ನೇಹಿತರೆ. ಇದು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿತ್ತು ಸ್ನೇಹಿತರೆ. ನಿಮಗೆ ಚಿನ್ನದ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಗೊತ್ತಿದ್ದಲ್ಲಿ ಕಾಮೆಂಟ್ ಅನ್ನ ಕೂಡ ಮಾಡಿ ನಮಗೆ ನೀವು ತಿಳಿಸಬಹುದಾಗಿದೆ. ಹಾಗೆ ಚಿನ್ನದ ಬೆಲೆಯಲ್ಲಿ ಮತ್ತೆ ನಾವು ನೋಡುವುದಾದರೆ ಈಗ ಏಪ್ರಿಲ್ 2ನೇ ವಾರ ಮುಗಿಯುತ್ತಾ ಬರುತ್ತಿದೆ. 3ನೇ ವಾರದಲ್ಲಿ ಏಪ್ರಿಲ್ನಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಏಕೆಂದರೆ ವಿಶೇಷವಾಗಿ ಹಬ್ಬಗಳ ಸೀಸನ್, ಇದರ ಜೊತೆಗೆ ಮದುವೆ ಸೀಸನ್ ಇರುವುದರಿಂದ ಸ್ವಲ್ಪ ಹೆಚ್ಚು ಡಿಮ್ಯಾಂಡ್ ಭಾರತದಲ್ಲಿ ಬರಬಹುದು ಚಿನ್ನದ ಒಂದು ಮೇಲೆ ಅಂತ ಹೇಳಬಹುದಾಗಿದೆ. ನೀವೇನಾದರೂ ಕೂಡ ಈಗ ತುರ್ತು ಪರಿಸ್ಥಿತಿಯಲ್ಲಿ ಖರೀದಿಯನ್ನ ಮಾಡಬೇಕಿದ್ದಲ್ಲಿ ಖರೀದಿಯನ್ನ ಮಾಡಬಹುದಾಗಿದೆ, ಅಥವಾ ಯಾವಾಗ ಇಳಿಯುತ್ತದೆ ಅದನ್ನ ಕಾದು ನೋಡಿ ನೀವು ಖರೀದಿಯನ್ನ ಮಾಡಬಹುದು. ಇವತ್ತು ಕೂಡ ಖರೀದಿ ಮಾಡಿದಲ್ಲಿ ಒಳ್ಳೆಯದೇ, ಯಾಕಂದಲ್ಲಿ ಮತ್ತೆ 2-3 ದಿನದಲ್ಲಿ ಏರಿಕೆ ಆಗಬಹುದು. ಈಗ ಚಿನ್ನದ ಬೆಲೆ ಅಂದಾಜು 1,51,000 ರೂಪಾಯಿನಿಂದ 1,53,000 ರೂಪಾಯಿ ತನಕ ಟ್ರೇಡ್ ಆಗುತ್ತಿದೆ. ಟ್ರೇಡಿಂಗ್ ನಲ್ಲಿ ಹೆಚ್ಚು ಇನ್ವೆಸ್ಟರ್ಗಳು ಭಾಗಿಯಾಗಿದ್ದಲ್ಲಿ ಈಗ ಮತ್ತೆ ಚಿನ್ನದ ಬೆಲೆ 1,60,000ಕ್ಕೂ ಕೂಡ ಬಂದು ತಲುಪಬಹುದು. ಹೀಗಾಗಿ ಖರೀದಿಯನ್ನ ಮಾಡುವವರು
ಇರುವವರು ಖರೀದಿಯನ್ನ ಮಾಡಬಹುದು ಅಥವಾ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲದಿದ್ದಲ್ಲಿ ಸ್ವಲ್ಪ ಇಳಿಕೆಗಾಗಿ ನೀವು ಕಾಯಬಹುದು. ಎಲ್ಲ ಹಣವನ್ನ ಕೂಡ ಹೂಡಿಕೆ ಮಾಡಬೇಡಿ ಎಂದು ತಜ್ಞರು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಸ್ವಲ್ಪ ಹಣವನ್ನ ಎವರೇಜಿಂಗ್ ನಲ್ಲಿ ಖರೀದಿಯನ್ನ ಮಾಡಬೇಕು. ಇದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಹೇಳಬಹುದು. ಕೆಲವೊಮ್ಮೆ ಸಣ್ಣ ಒಂದು ತಪ್ಪು ಕೂಡ ದೊಡ್ಡ ನಿಮ್ಮ ಆರ್ಥಿಕವಾಗಿ ಆದಾಯದಲ್ಲಿ ಹೊಡೆತ ಬೀಳುತ್ತದೆ. ಹೀಗಾಗಿ ನೀವು ಖರೀದಿ ಮತ್ತು ಮಾರಾಟವನ್ನ ಮಾಡುವಾಗ ಅತಿ ಬುದ್ಧಿವಂತಿಕೆಯಿಂದ ಖರೀದಿ ಮತ್ತು ಮಾರಾಟವನ್ನ ಮಾಡಬೇಕಾಗುತ್ತದೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಸಂಬಂಧಿಕರೊಂದಿಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾಳೆಯ ಒಂದು ಚಿನ್ನದ ಅಪ್ಡೇಟ್ ಜೊತೆಗೆ ನಿಮಗೆ ಸಿಗಲಿದ್ದೇನೆ. ಪ್ರತಿಯೊಬ್ಬರು ಕೂಡ ಲೈಕ್ ಅನ್ನ ಮಾಡಿ. ಧನ್ಯವಾದ.